ಸಾರಿಗೆ ಸಿಬ್ಬಂದಿ ಹಾಗೂ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಮಹಾ ಸಮರವನ್ನೇ ಸಾರಿದ್ದಾರೆ. ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ನಾನ್ ಸ್ಟಾಪ್ ಕವರೇಜ್ ನಾವು ನಿಮಗೆ ತೋರಿಸ್ತಾ ಇದೀವಿ. ರಾಜ್ಯದಾದ್ಯಂತ ಸರ್ಕಾರಿ ಹಾಗೂ ಸಾರಿಗೆ ಬಸ್ಗಳು ಯಾವುದೂ ಕೂಡ ಇಲ್ಲ. ಹಾಗಾಗಿ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಜಿಲ್ಲೆಯಿಂದ ಅಪ್ಡೇಟ್ ಅನ್ನ ಕೊಡ್ತಾ ಇದೀವಿ. ಇನ್ನು ಬಸ್ಗಳಿಲ್ಲದೆ ಪ್ರಯಾಣಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರಿಯಾದಂತಹ ಮಾಹಿತಿ ಸಿಗ್ತಾ ಇಲ್ಲ ನಮಗೆ. ಹಾಗಾಗಿ ಸರ್ಕಾರದ ವಿರುದ್ಧ ಹಿಡಿಶಾಪ ಕೂಡ ಹಾಕ್ತಾ ಇದ್ದಾರೆ. ರಾಜ್ಯದಾದ್ಯಂತ ಸರ್ಕಾರಿ ಸಾರಿಗೆ ಬಸ್ಗಳು ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಇನ್ನು ಬಸ್ನ ಒಳಭಾಗ ಅಂದ್ರೆ ಬಸ್ ಸ್ಟಾಪ್ ಎಲ್ಲ ಕಂಪ್ಲೀಟ್ ಆಗಿ ಬಣಬಣ ಅಂತ ಬಿಕೋ ಅಂತ ನೋಡ್ತಾ ಇರುವ ದೃಶ್ಯಗಳಲ್ಲೂ ಕೂಡ ಹಾವೇರಿ, ಚಿತ್ರದುರ್ಗ ಹಾಗೆ ಚಿಕ್ಕಮಗಳೂರು ಪ್ರತಿನಿತ್ಯದಲ್ಲಿ ದಿನನಿತ್ಯದ ಓಡಾಟ ಯಾವ ರೀತಿ ಇರ್ತಿತ್ತು, ಜನಜಂಗುಳಿಯಿಂದ ತುಂಬಿರ್ತಿದ್ದಂತಹ ಬಸ್ ಸ್ಟಾಪ್ ಅದು ಇವತ್ತು ನಿಂತಲ್ಲೇ ಒಂದೆರಡು ಬೆರಳಿಕೆಯಷ್ಟು ಬಸ್ಗಳು ಮಾತ್ರ ಅಲ್ಲಿ ನಿಂತಿದೆ. ಇನ್ನು ಪ್ರಯಾಣಿಕರಂತೂ ಇವತ್ತು ಬಸ್ ಸಿಕ್ಕೇ ಬಿಡುತ್ತೆ. ಸರ್ಕಾರ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನ ಮಾಡಿದೆ, ಎಸ್ಮಾ ಜಾರಿ ಮಾಡಿದೆ. ಹಾಗಾಗಿ ಸಿಬ್ಬಂದಿಗಳು ಅಥವಾ ನೌಕರರು ಕೆಲಸಕ್ಕೆ ಹಾಜರಾಗಬಹುದು, ಬಸ್ ಸಿಗಬಹುದು ಅಥವಾ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬಹುದು ಅಂತಾನೆ ಅಂದ್ಕೊಂಡಿದ್ರು. ಆದರೆ ರಾಜ್ಯದಾದ್ಯಂತ ಹಲವು ಭಾಗಗಳಲ್ಲಿ ಇವತ್ತು ಬಸ್ನ ಸಂಚಾರ ಇಲ್ಲದೆ ಇರೋದ್ರಿಂದಾಗಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ತೆರಳುತ್ತಾ ಇರುವಂತಹ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲವೊಂದು ಮಂದಿ ಅಂತೂ ಈಗ ಒಂದು ಭಾಗಕ್ಕೆ ಬಂದ್ಬಿಟ್ಟಿದ್ವಿ, ಮತ್ತೊಂದು ಕಡೆಗೆ ಬಸ್ನಲ್ಲಿ ಹೋಗಬೇಕು, ಬಸ್ ಸಿಗ್ತಾ ಇಲ್ಲ ಅಂತ ಬಸ್ ಸ್ಟಾಪ್ನಲ್ಲಿ ಅವರು ಲಾಕ್ ಆಗಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ TV9 ಕ್ಯಾಮ್ರಾ ಮುಂದೆ. ಇನ್ನು ಬೆಂಗಳೂರಿನ ಮೆಜೆಸ್ಟಿಕ್ನ ದೃಶ್ಯಗಳು ಕಂಪ್ಲೀಟ್ ಆಗಿ ಖಾಲಿಯಾಗಿದೆ. ಜೊತೆಗೆ ಬೆಂಗಳೂರಿನ ಚಿತ್ರಣ ಕೊಡೋದಾದ್ರೆ ಕೆಲಸಕ್ಕೆ ಹೋಗೋರಿಗೆ ಭಾರಿ ಸಂಕಷ್ಟ. BMT ಬಸ್ಗಳನ್ನೇ ನಂಬ್ಕೊಂಡಿದ್ರು ಕಾರ್ಮಿಕರು, ಅಂಥವ್ರಿಗೆ ಬಹಳ ಸಮಸ್ಯೆ ಆಗಿದೆ. ಹಾಗಾಗಿ ಇರೋ ಆಲ್ಟರ್ನೇಟಿವ್ ಏನು? ನಮ್ಮ ಮೆಟ್ರೋಗಳ ಮೊರೆ ಹೋಗಿದ್ದಾರೆ. ಮೆಟ್ರೋ ಮತ್ತು ಆಟೋಗಳ ಮೊರೆ ಹೋಗಿದ್ದಾರೆ ಕಾರ್ಮಿಕರಿಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗಿದೆ. ಕೆಲಸಕ್ಕೆ ಹೋಗಬೇಕಾಗಿದೆ, ಆದರೆ ಬಸ್ಗಳಿಲ್ಲ. BMTC ಬಸ್ಗಳನ್ನೇ ನಂಬಿಕೊಂಡು ಪ್ರತಿನಿತ್ಯ ಪ್ರಯಾಣಿಸ್ತಾ ಇದ್ದಂತಹ ಕಾರ್ಮಿಕರವರು ಈಗ ಮೆಟ್ರೋಗಳಿಗೆ ಹೋಗ್ತಾ ಇದ್ದಾರೆ. ಮೆಟ್ರೋಗಳಲ್ಲಿ ಸಂಚಾರ ಮಾಡಬೇಕು ಅಂತಂದ್ರೆ ಅಲ್ಲಿ ಸ್ವಲ್ಪ ದುಬಾರಿ ಆಗತ್ತೆ ಇವರ ಪಾಲಿಗೆ. ಜೊತೆಗೆ ಇನ್ನು ಆಟೋಗಳು, ಅದು ಕೂಡ ಇವರಿಗೆ ದುಬಾರಿನೇ. ಆ ಹಿನ್ನೆಲೆಯಲ್ಲಿ ಈಗ ಸಂಕಷ್ಟಕ್ಕೊಳಗಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಕಾರ್ಮಿಕರು ಪರದಾಡ್ತಾ ಇರುವಂಥದ್ದನ್ನ. ಬೆಳಗಿನಿಂದಲೂ ಕೂಡ ಇಂತಹದ್ದೇ ಚಿತ್ರಣ ಕಂಡು ಬರ್ತಾ ಇದೆ. ಬೆಂಗಳೂರು, ಬೆಳಗಾವಿ, ಕೋಲಾರ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲೇನೋ ಮೆಟ್ರೋ ಆದರೂ ಇದೆ, ಆಟೋಗಳಾದರೂ ಸಿಗುತ್ತೆ. ಆದರೆ ಗ್ರಾಮೀಣ ಭಾಗಗಳಲ್ಲಿ ಅದೂ ಕೂಡ ಇರಲ್ಲ. ಸಮಸ್ಯೆ ಮತ್ತು ದೊಡ್ಡದು. ಬೆಳಗಾವಿಯಲ್ಲಂತೂ ಬಹಳಷ್ಟು ಜನ ಮಕ್ಕಳು ಪರೀಕ್ಷೆಗೆ ಹೋಗಬೇಕು ಅಂತ ಪರದಾಡ್ತಿದ್ದಾರೆ. ಮನೆಯಿಂದ ಹೊರಟು ಬಂದಿದ್ದಾರೆ, ಆದರೆ ಇಲ್ಲಿಂದ ಮುಂದೆ ಸಾಗೋದಕ್ಕೆ ಅವರಿಗೆ ಬಸ್ ಇಲ್ಲ. ವಾಪಸ್ ಮನೆಗೆ ಹೋಗೋದಕ್ಕೂ ಕೂಡ ವ್ಯವಸ್ಥೆ ಇಲ್ಲ. ಕೋಲಾರದಲ್ಲೂ ಅಷ್ಟೇ, ಅಲ್ಲಲ್ಲಿ ಖಾಸಗಿ ಬಸ್ಗಳ ಸಂಚಾರ ಇದೆ, ಆದರೆ ಹೆಚ್ಚಿನ ಹಣ ವಸೂಲಿ ಮಾಡ್ತಾರೆ ಅನ್ನೋ ಆರೋಪ ಇದೆ. ಇದೆಲ್ಲವೂ ಸಮಸ್ಯೆಗಳಾಗ್ತಾ ಇದೆ. ಸರ್ಕಾರಿ ಬಸ್ಗಳು ಬಂದಾಗಿರುವಂತಹ ಬೆನ್ನಲ್ಲೇ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಖಾಸಗಿ ದರ್ಬಾರ್ ಜೋರಾಗಿ ನಡೀತಾ ಇದೆ. ಪ್ರಯಾಣಿಕರಿಂದ ವಸೂಲಿಗಿಳಿದಿವೆ ಖಾಸಗಿ ಬಸ್ಗಳು. ಬಂದ್ ಆಗಿರುವಂತಹ ಹಿನ್ನೆಲೆಯಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಪ್ರಯಾಣಿಕರಿಂದ ಡಬಲ್ ಹಣವನ್ನ. ಇದು ಒಂದು ರೀತಿ ಸಾಮಾನ್ಯ ಜನರ ಮೇಲೆ ಬರೆ ಅನ್ಸುತ್ತೆ. ಪ್ರತಿನಿತ್ಯ ಸಾಕಷ್ಟು ಕೆಲಸಗಳಿಗೆ ತೆರಳುತ್ತಾ ಇರ್ತಾರೆ ಜನರು, ಬಸ್ಗಳನ್ನೇ ಅವಲಂಬಿಸಿರ್ತಾರೆ. ಒಂದು ಕಡೆ ಬಸ್ ಇಲ್ಲ, ಸರ್ಕಾರ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡುತ್ತೆ ಅಂತ ಹೇಳ್ತು, ಅದು ಕೂಡ ಇಲ್ಲ. ಈಗ ಖಾಸಗಿ ಬಸ್ಗೆ ದುಪ್ಪಟ್ಟು ಹಣವನ್ನ ತೆತ್ತಬೇಕಾದಂತಹ ಪರಿಸ್ಥಿತಿ. ಇನ್ನು ಪರಿಸ್ಥಿತಿಯ ಲಾಭವನ್ನ ಇಲ್ಲಿ ಖಾಸಗಿ ಬಸ್ಗಳು ತೆಗೆದುಕೊಳ್ತಾ ಇರುವಂತದ್ದು ದೃಶ್ಯಗಳಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಖಾಸಗಿ ಬಸ್ಗಳ ಹಾವಳಿ ಯಾವ ರೀತಿ ಇರುತ್ತೆ ಅಂತ. ಇದು ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಇದೆ. ಇಲ್ಲಿ ಆಟೋ, ಓಲಾ, ಊಬರ್ ಕ್ಯಾಬ್ನ ಹಾವಳಿ ಆದ್ರೆ ಇನ್ನು ಗ್ರಾಮೀಣ ಭಾಗಗಳಲ್ಲಿ ಈ ಖಾಸಗಿ ಬಸ್ನದೇ ದರ್ಬಾರ್. 10 ರೂಪಾಯಿ ಕೊಡ್ತಾ ಇದ್ದಂತ ಜಾಗದಲ್ಲಿ 20 ರೂಪಾಯಿ 30 ರೂಪಾಯಿ ಕೊಡಬೇಕಾದಂತ ಪರಿಸ್ಥಿತಿ. ಇದರ ನೇರ ಶಾಪ ಇಲ್ಲಿ ಸರ್ಕಾರಕ್ಕೆ ತಟ್ಟುತ್ತೆ. ಯಾಕಂದ್ರೆ ಜನಸಾಮಾನ್ಯರಿಗೆ ಈಗಾಗಲೇ ಜೇಬಿಗೆ ಕತ್ರಿ ಇದೆ. ದಿನ ಬಳಕೆ ವಸ್ತುಗಳೆಲ್ಲ ಜಾಸ್ತಿ ಆಗಿದೆ. ರೈಟ್, ಹಾಗಿದ್ರೆ ಹೇಗಿದೆ ಚಿತ್ರಣ ಬೆಂಗಳೂರಿನಲ್ಲಿ? ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿಯಿಂದ ಕಿರಣ್ ಸೂರ್ಯ ಹಾಗೂ ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿಯಿಂದ ಶಾಂತಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಮೆಜೆಸ್ಟಿಕ್ ಚಿತ್ರಣ ಪಡೆಯೋಣ. ಕಿರಣ್, ಮೆಜೆಸ್ಟಿಕ್ ನಲ್ಲಿ ಹೇಗಿದೆ? ಬೆಳಗ್ಗೆ ನಾವು ಗಮನಿಸಿದ್ವಿ 7 ಗಂಟೆವರೆಗೆ ಸ್ವಲ್ಪ ಸಂಚಾರ ಬಿಟ್ರೆ ಆನಂತರ ಬಹಳ ಪರದಾಟ ನಡೀತಾ ಇತ್ತು. ಈಗ ಹೇಗೆ ಕಂಡು ಬರ್ತಾ ಇದೆ ಚಿತ್ರಣ ಅಂತ? ಹೌದು ಪ್ರತಿಮಾ, ಸಾರಿಗೆ ಮುಷ್ಕರದ ಎಫೆಕ್ಟ್ ಈಗಾಗಲೇ KSRTC ಬಸ್ ನಿಲ್ದಾಣದ ಟರ್ಮಿನಲ್ 2ಗೆ ತಟ್ಟಿದೆ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಇಷ್ಟೊತ್ತಿಗೆ ಈಗಾಗಲೇ 100 ಬಸ್ಗಳು ಬರಬೇಕಾಗಿತ್ತು. ಇಲ್ಲಿಂದ ಸಾವಿರಾರು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಸಾರಿಗೆ ಮುಷ್ಕರದ ಹಿನ್ನೆಲೆಯಲ್ಲಿ ಈಗಾಗಲೇ ಬಸ್ಗಳ ಸಂಖ್ಯೆ ತೀರಾ ಕಡಿಮೆ ಆಗಿರುವಂಥದ್ದು. ಇಡೀ KSRTC ಬಸ್ನಲ್ಲಿ ಕೇವಲ 4 ಬಸ್ಗಳಿರುವಂಥದ್ದು. ಆ ನಿಟ್ಟಿನಲ್ಲಿ 2 ಖಾಸಗಿ ಬಸ್ಗಳನ್ನು ಕೂಡ ಈಗಾಗಲೇ
ಅಧಿಕಾರಿಗಳು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಪ್ರತಿಮಾ, ಖಾಸಗಿ ಬಸ್ಗಳಲ್ಲಿ ಹತ್ತಲಿಕ್ಕೆ ಪ್ರಯಾಣಿಕರು ಮುಂದಾಗ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಖಾಸಗಿ ಬಸ್ನಲ್ಲಿ ಉಚಿತ ಇಲ್ಲ, ಹಣವನ್ನು ಕೊಟ್ಟು ಓಡಾಡಬೇಕು. KSRTC ಬಸ್ ಬಂದರೆ ನಮ್ಮ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ನಾವು ಕೂಡ ಅವರ ಜೊತೆಯಲ್ಲಿ ಓಡಾಡ್ಬೋದು ಉಚಿತವಾಗಿ. ಖಾಸಗಿ ಬಸ್ನಲ್ಲಿ ದುಡ್ಡು ಕೊಟ್ಟು ಓಡಾಡಬೇಕಲ್ಲ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಖಾಸಗಿ ಬಸ್ಸು ಬೆಳಗ್ಗೆಯಿಂದ ಬಂದಿದೆ, ಆದರೆ ಯಾರೂ ಆ ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೆ ಮುಂದಾಗ್ತಿಲ್ಲ. ಪ್ರೈವೇಟ್ ಬಸ್ಗಳವರು ಮಾಮೂಲಿ ದುಡ್ಡನ್ನು ಹೇಳ್ತಾರೆ, ದುಡ್ಡು ಕೊಟ್ಟೆ ಹೋಗಬೇಕು. KSRTC ಬಸ್ಗಳು ಬರ್ತಾ ಇಲ್ಲ. ಬೆಳಗ್ಗೆಯಿಂದಲೇ ಕೂಡ ಸಾಕಷ್ಟು ಜನರನ್ನು ಮಾತಾಡಿಸಿದಂಥ ಸಂದರ್ಭದಲ್ಲಿ 40 ರಿಂದ 45 ನಿಮಿಷಗಳಿಂದ ಕಾಯ್ತಾ ಇದ್ದೀವಿ, ಆದರೆ ಬಸ್ಗಳು ಇನ್ನೂ ಬಂದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ. ಸಾಕಷ್ಟು ಜನ ಪ್ರಯಾಣಿಕರು ಕೂಡ ಬೆಳಗ್ಗೆಯಿಂದಲೇ ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ನಾನು ಕೆಲವೊಂದಷ್ಟು ಜನ ಪ್ರಯಾಣಿಕರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನನ್ನ ಜೊತೆಲೀಗ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಹಾಸನಕ್ಕೆ ಹೋಗ್ಬೇಕಾಗಿದ್ದಂತಹ ಪ್ರಯಾಣಿಕರು ಕೂಡ ಇದ್ದಾರೆ. ಮೇಡಮ್, ತಾವು ಎಷ್ಟೊತ್ತಿಂದ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ಬಂದಿದ್ದೀರಾ ಅಂತ? ನಾವು ಹೈದರಾಬಾದ್ನಿಂದ ಬಂದಿದ್ದೀವಿ. ಆಲ್ಮೋಸ್ಟ್ 1 ಅವರಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಜನನು ವೆಯ್ಟ್ ಮಾಡ್ತಾ ಇದ್ರು. ಇವಾಗ ಒಂದು ಬಸ್ ಕಳಿಸಿದ್ದಾರೆ. ಇಟ್ ಈಸ್ ಆಲ್ಸೋ ಫುಲ್. ಲೈಕ್ ಅದೇ ಇವತ್ತಿನಿಂದ ಸಾರಿಗೆ ಮುಷ್ಕರ ಅನ್ನೋ ಮಾಹಿತಿ ಇತ್ತ ಮೇಡಮ್? ಈಗ ಇರಲಿಲ್ಲ, ನಮಗೆ ಗೊತ್ತಿರಲಿಲ್ಲ ಅದು ಇವತ್ತು ಸಾರಿಗೆ ಮುಷ್ಕರ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದರಿಂದ ನಾವು ಮಕ್ಕಳೆಲ್ಲ ಕರ್ಕೊಂಡು ಬಂದ್ಬಿಟ್ವಿ, ಮದುವೆ ಬೇರೆ ಇದೆ ಅಂತ. ಸೊ ನಾವು ವಿ ಆರ್ ಫೇಸಿಂಗ್ ಅ ಲಿಟಲ್ ಪ್ರಾಬ್ಲಮ್ ಫಾರ್ ಗೋಯಿಂಗ್. ಎಲ್ಲಿಗೆ ಯಾವ ಊರಿಗೆ ಹೋಗಬೇಕಾಗಿತ್ತು ಮೇಡಮ್ ತಾವು? ನಾವು ಚನ್ನರಾಯಪಟ್ಟಣಕ್ಕೆ ಹೋಗಬೇಕು. ಮೇಡಮ್, ಈಗ ಸಾಮಾನ್ಯವಾಗಿ ಚನ್ನರಾಯಪಟ್ಟಣ ಹೋದ್ರೆ ಮತ್ತೆ ಚನ್ನರಾಯಪಟ್ಟಣದಿಂದ ವಾಪಸ್ ಬರ್ಲಿಕ್ಕೂ ಕೂಡ ಬಸ್ಸಿನ ವ್ಯವಸ್ಥೆ ಇಲ್ಲ. ಈಗ ಹಾಸನಕ್ಕೆ ಬೆಳಗ್ಗೆಯಿಂದ ಬಂದಿರುವಂಥ ಮೊದಲನೇ ಬಸ್ಸು, ಮತ್ತೊಂದು ಬಸ್ ಬರುತ್ತೋ ಇಲ್ಲೋ ಅನ್ನೋದು ಕೂಡ ಗೊತ್ತಿಲ್ಲ. ತಾವು ಏನು ಮಾಡಬೇಕು ಅಂದ್ಕೊಂಡೆ? ಸಣ್ಣ ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡ್ ಬಂದಿದ್ದೀರಾ? ಹೌದು, ಅದೇ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದರಿಂದ ಸ್ವಲ್ಪ ಮುಂಚೆನೆ ಗೊತ್ತಿದ್ದಿದ್ರೆ ನಾವು ಬುಕ್ ಮಾಡ್ಕೊಂಡು ಬರ್ತಾ ಇರಲಿಲ್ಲ ಅನ್ಸುತ್ತೆ. ಬಟ್ ಬಂದ್ಬಿಟ್ಟಿದ್ದೀವಿ ಇವಾಗ. ವಿ ಆರ್ ಅನೇಬಲ್ ಟು ನೋ ವಾಟ್ ಟು ಡೂ. ನಮಗೆ ಇವಾಗ ಬಸ್ಸು ಕೂಡ ಒಂದೇ ಒಂದು ಕಳಿಸಿದ್ದಾರೆ. ತುಂಬ ಜನ ಇದ್ದಾರೆ, ಮಕ್ಕಳ ಜೊತೆ ಹತ್ತಕ್ಕೂ ಆಗ್ತಾ ಇಲ್ಲ, ಹಂಗಾಗಿದೆ. ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿರುವಂಥದ್ದು. ಸರ್, ಬಸ್ಸಿನ ಒಳಗಿನ ಪರಿಸ್ಥಿತಿ ಹೇಗಿದೆ? ತಾವು ಕೂಡ ಬಸ್ ಒಳಗೆ ಹತ್ತಿ ಇಳಿದ್ರಿ, ಹೇಗಿತ್ತು ಸರ್? ಹತ್ಬಿಟ್ಟು 2 ಸೀಟ್ ಹಿಡ್ದಿಟ್ಟಿದ್ದೀನಿ. ಈಗ ಮಕ್ಕಳನ್ನ ಕರ್ಕೊಂಡು 2 ಸೀಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಲಗೇಜ್ ಇಡೋಕೆ ಅಂತ ಬಂದೆ ಕೆಳಗಡೆ. ಎಷ್ಟೊತ್ತಿಂದ ಕಾಯ್ತಾ ಇದ್ರಿ ಸರ್? 1 ಅವರ್ ಆಯಿತು ಕಾಯ್ತಾ ಇದ್ವಿ. 1 ಅವರಿಂದ ಕಾಯ್ತಾ ಇದ್ವಿ. ಅಂದ್ರೆ ಪ್ರತಿಮಾ, ಇವಿಷ್ಟು ಕೂಡ ಇಲ್ಲಿರುವಂತಹ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು, ಕಳೆದ 1 ಗಂಟೆಯಿಂದ ಕಾಯ್ತಾ ಇದ್ವಿ, ಈಗಷ್ಟೇ ಒಂದು ಬಸ್ ಬಂದಿದೆ, ಆ ಬಸ್ಸಿನಲ್ಲಿ ಸೀಟ್ ಇದೆಯೋ ಇಲ್ಲೋ ಅನ್ನೋದನ್ನು ಕೂಡ ತಪಾಸಣೆಯನ್ನು ಮಾಡ್ತಿದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕೆಲವೊಬ್ಬರಿಗೆ ಕೂಡ ಸೀಟ್ ಸಿಗದೆ ಹೊರಭಾಗದಲ್ಲಿ ನಿಂತು ಸಂಕಷ್ಟವನ್ನು ಎದುರಿಸ್ತಿದ್ದಾರೆ. ಮತ್ತೊಂದು ಬಸ್ ಬರುತ್ತಾ ಅನ್ನೋಂಥದ್ದನ್ನು ಕೂಡ ಕಾಯ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿ ಕಿರಣ್, ಇನ್ನು ಸ್ಯಾಟಲೈಟ್ ಇಂದ ನೇರ ಸಂಪರ್ಕದಲ್ಲಿ ಶಾಂತಮೂರ್ತಿ ಕೂಡ ಜಾಯ್ನ್ ಆಗಿದ್ದಾರೆ. ಶಾಂತಮೂರ್ತಿ, ಸ್ಯಾಟಲೈಟ್ ಅಂತಂದ್ರೆ ಯಾವಾಗ್ಲೂ ಕೂಡ ಬಸ್ ನಿಲ್ದಾಣದಲ್ಲಿ ಗಿಜಿಗುಡ್ತಾ ಇರ್ತಾರೆ ಜನ, ಯಾಕಂದ್ರೆ ಬೆಂಗಳೂರಿನಿಂದ ಹೊರ ಭಾಗಗಳಿಗೆ ಹೋಗುವಂತವರೇ ಹೆಚ್ಚು, ಬಸ್ಸಿನ ಸಂಚಾರ ಕೂಡ ಅಲ್ಲಿ ಯಥೇಚ್ಛವಾಗಿರುತ್ತೆ. ಸೊ ಬೆಳಗ್ಗೆ 7 ಗಂಟೆ ಸಮಯದಲ್ಲಿ ಗಮನಿಸಿದಾಗ ಸ್ವಲ್ಪ ವಿರಳ ಇತ್ತು ಬಸ್ಗಳು. ಇವಾಗ ಹೇಗಿದೆ? ನುಡಿದಂತೆ ನಡೆಯುವಂತ ಸರ್ಕಾರ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಲ್ಲ, ಈಗ ಮಾಡಿದ್ಯಾ? ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ಚಿತ್ರಣ? ಪ್ರತಿಮಾ, ಈಗಾಗಲೇ ಏನೋ ಸಾರಿಗೆ ಸಿಬ್ಬಂದಿಗಳು ಕೊಟ್ಟಿರುವಂಥ ಆ ಒಂದು ಮುಷ್ಕರಕ್ಕೆ ಇಲ್ಲಿ ಒಂದು ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ. ಯಾಕಂದ್ರೆ ಬೆಳಗ್ಗೆಯಿಂದ ಸಾಕಷ್ಟು ಬಸ್ಗಳು ಇಲ್ಲಿಂದ ಸಂಚಾರವನ್ನು ಮಾಡ್ತಾ ಇದೆ. ಸದ್ಯ ಗಮನಿಸ್ತಿದ್ರೆ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಈಗಾಗಲೇ ಒಂದಷ್ಟು ಬಸ್ಗಳು ನಿಂತಿರುವಂಥದ್ದು. ಅಂದರೆ ಬೆಂಗಳೂರಿನಿಂದ ಮೈಸೂರು ಸೇರಿದಂತೆ ಚಾಮರಾಜನಗರ, ಹಾಸನ, ಮಡಿಕೇರಿ ಸೇರಿದಂತೆ ಬೇರೆ ಬೇರೆ ಕಡೆಗೆ ಬಸ್ಗಳು ಸಂಚಾರವನ್ನು ಮಾಡ್ತಾ ಇದೆ. ಆದರೆ ಆ ಪ್ರಯಾಣಿಕರ ಸಂಖ್ಯೆ ಇಲ್ಲಿ ಇಳಿಮುಖ ಆಗಿರುವಂಥದ್ದು. ಯಾಕಂದ್ರೆ ಇವತ್ತು ಬಂದಿದೆ ಅನ್ನೋ ಹಿನ್ನೆಲೆಯಲ್ಲಿ ಇಷ್ಟು ದಿನ ಏನು ತುಂಬಿ ತುಳುಕ್ತಿದ್ದಂಥ ಪ್ಲಾಟ್ಫಾರ್ಮ್ ಏನಿತ್ತು, ಇದು ಖಾಲಿ ಕಾಣ್ತಾ ಇದೆ. ಒಂದಷ್ಟು ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಬಂದು ಹೋಗ್ತಾ ಇದ್ದಾರೆ. ಅಂದ್ರೆ 10 ನಿಮಿಷಕ್ಕೊಂದು ಬಸ್ಗಳು ಇಲ್ಲಿ ಬರ್ತಾ ಇರುವಂತದ್ದು. ಆದ್ರೆ ಪ್ರಯಾಣಿಕರ ಸಂಖ್ಯೆ ವಿರಳ ಆಗಿರುವಂತದ್ದು. ಸದ್ಯ ಗಮನಿಸ್ತಿದ್ದಾರೆ, ಪ್ಲಾಟ್ಫಾರ್ಮ್ ಕೂಡ ಖಾಲಿಯಾಗಿದೆ. ಯಾಕಂದ್ರೆ ಇಷ್ಟೊತ್ತಿಗಾಗಲೇ ಸಾಕಷ್ಟು ಪ್ರಯಾಣಿಕರು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ಬರಬೇಕಾಗಿತ್ತು. ಆದ್ರೆ ಬಸ್ಗಳ ಮುಷ್ಕರ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಆ ಪ್ರಯಾಣಿಕರು ಇತ್ತ ಬರ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರ್ಬೋದು, ಆ ಪ್ಲಾಟ್ಫಾರ್ಮ್ ನಲ್ಲಿ ಇರುವಂತಹ ಅಂಗಡಿ ಮುಂಗಟ್ಟುಗಳೇನಿದೆ ಅಲ್ಲಿಗೂ ಕೂಡ ವ್ಯಾಪಾರ ಡಲ್ ಆಗಿರುವಂತದ್ದು. ಯಾಕಂದ್ರೆ ಇಷ್ಟೊತ್ತಿಗಾಗಲೇ ಸಾಕಷ್ಟು ಜನರು ಟೀ ಹಾಗೆ ಕಾಫಿಯನ್ನು ಸೇವನೆ ಮಾಡೋದಕ್ಕೆ ಆ ಪ್ಲಾಟ್ಫಾರ್ಮ್ಗಳಲ್ಲಿ ಇರ್ತಕ್ಕಂಥ ಅಂಗಡಿಗಳ ಹತ್ರ ಬರ್ತಾ ಇದ್ರು. ಆದ್ರೆ ಇವತ್ತು ಏನು ಮುಷ್ಕರ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಆಗಿದೆ. ಇನ್ನು ಬಂದಂತ ಪ್ರಯಾಣಿಕರು ಕೂಡ 5-10 ನಿಮಿಷ ಕಾದು ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ KSRTC ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು, ಯಾರು ಕೂಡ ಕರ್ತವ್ಯಕ್ಕೆ ಗೈರಾಗಬಾರ್ದು, ಗೈರಾದವರಿಗೆ ಸಂಬಳವನ್ನು ಕಟ್ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಈಗಾಗಲೇ ಕರ್ತವ್ಯಕ್ಕೆ ಬರ್ತಾ ಇರುವಂತದ್ದು. ಬೆಳಗ್ಗೆಯಿಂದ ಸಾಕಷ್ಟು KSRTC ಬಸ್ಗಳು ಬರ್ತಾ ಇದೆ. ಆದ್ರೆ ಯಾವ ರೂಟ್ ನಲ್ಲಿ ಬಸ್ಗಳು ಕಡಿಮೆ ಇದೆ ಆ ಒಂದು ರೂಟ್ ನಲ್ಲಿ ಬಸ್ಗಳನ್ನ
ಅಲಾಟ್ಮೆಂಟ್ ಮಾಡುವಂತ ಕೆಲಸವನ್ನ ಇಲ್ಲಿರ್ತಕ್ಕಂಥ ಸಾರಿಗೆ ಇನ್ಚಾರ್ಜ್ ಏನಿದ್ದಾರೆ ಅವರು ಡಿಪೋ ಮ್ಯಾನೇಜರ್ಗಳು ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಈಗಾಗಲೇ ಒಂದಷ್ಟು KSRTC ಬಸ್ಗಳು ಬಸ್ ನಿಲ್ದಾಣದಲ್ಲೇ ಬೀಡ್ಬಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಬರುವಂತ ಬಸ್ಗಳಿಗೆ ಹತ್ಕೊಂಡು ಪ್ರಯಾಣಿಕರು ಹೋಗುವಂತ ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಒಂದು ರೀತಿಯಲ್ಲಿ ಬಂದ್ಗೆ ಅಂದ್ರೆ ಸಾರಿಗೆ ನೌಕರರು ಕರೆ ಕೊಟ್ಟಿರುವಂತ ಬಂದ್ಗೆ ಒಂದು ರೀತಿ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ. ಸದ್ಯ ಈಗ ಒಂದು 9 ಗಂಟೆಯ ಬಳಿಕ ಯಾವ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಜೊತೆಗೆ ಬಸ್ಗಳ ಸಂಖ್ಯೆ ಕಡಿಮೆ ಆಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂತದ್ದು. ಪ್ರತಿಮಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ. ಇನ್ನು BMTC ಬಸ್ ನಿಲ್ದಾಣದ ಬಳಿಯಿಂದ ಯಾವ ರೀತಿಯಾದಂತಹ ಚಿತ್ರಣ ಇದೆ, ನಮ್ಮ ರಿಪೋರ್ಟರ್ ರಾಜಪ್ಪ ಜಾಯ್ನ್ ಆಗಿದ್ದಾರೆ. ರಾಜಪ್ಪ, BMTC ಬಸ್ ನಿಲ್ದಾಣದಲ್ಲಿ ಜನ ಪರದಾಟ ಮುಂದುವರೆದಿದೆ. ಯಾಕಂದ್ರೆ ಎಲೆಕ್ಟ್ರಿಕ್ ಬಸ್ಗಳನ್ನೇನೋ ಬಿಡ್ತೀವಿ ಅಂತ ಹೇಳಿದ್ರು, ಬಿಟ್ಟಿದಾರಾ? ಆದ್ರೆ ಇರೋ ಬಸ್ಗಳಿಗೆ ಅದೇನು ಪರಿಹಾರ ಆಗಲ್ಲ, ಆದ್ರೂ ಕೊಂಚ ಏನಾದ್ರೂ ಸಹಾಯ ಆಗ್ತಿದ್ಯಾ ಹೇಗೆ ಅಂತ? ಪ್ರತಿಮಾ, BMTC ಬಸ್ ನಿಲ್ದಾಣದಲ್ಲಿ ಬಸ್ಗಳು ಓಡಾಟ ನಿರಂತರವಾಗಿದೆ. ಆದ್ರೆ ಸಾಮಾನ್ಯ ದಿನ ಏನಿದೆ ಅದಕ್ಕಿಂತ ಕಡಿಮೆ ಮಟ್ಟದಲ್ಲಿ ಇರುವಂತದ್ದು. ಹಾಗಾಗಿ ಬೇರೆ ಬೇರೆ ಏರಿಯಾಗಳಿಗೆ ಹೋಗುವಂತ ಬಸ್ಗಳು ಬಂದ್ರೆ ಜನ ಒಮ್ಮೆಲೆ ನುಗ್ಗಿ ಒಂದಿಷ್ಟು ಕ್ರೌಡ್ ಇರುವಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗ್ತಾ ಇರುವಂತದ್ದು. ಇದು ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದ ಸಂಪೂರ್ಣವಾದಂತಹ ಚಿತ್ರಣ. ಅಂದ್ರೆ ಇವತ್ತು ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಇದೆ, ಅದರ ಜೊತೆಗೆ ಬಸ್ನ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಇದೆ. ಆದ್ರೆ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರುವಂತಹ, ಅಂದ್ರೆ ಬೆಂಗಳೂರಿನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುವಂತಹ ಬಸ್ಗಳು BMTC ಬಸ್ ನಿಲ್ದಾಣಕ್ಕೆ ಬರ್ತಾ ಇದ್ದಾವೆ. ಇಲ್ಲಿಂದಲೂ ಕೂಡ ವಾಹನಗಳು ನಗರದ ಬೇರೆ ಬೇರೆ ಕಡೆಗೆ ತೆರಳುತ್ತಾ ಇದೆ. ಆದ್ರೆ ಪ್ರಯಾಣಿಕರು ಅದ್ರ ಜೊತೆಗೆ BMTC ಬಸ್ ಸಂಖ್ಯೆ ಎರಡರಲ್ಲೂ ಕೂಡ ಕಡಿಮೆ ಇರುವಂತದ್ದು. ಅದ್ರ ಜೊತೆಗೆ 10 ಗಂಟೆಯ ನಂತರ ಮತ್ತಷ್ಟು ಬಸ್ಗಳು ಸ್ಟಾಪ್ ಆಗುವಂತಹ ಒಂದಿಷ್ಟು ಮಾಹಿತಿಯನ್ನ ಇಲ್ಲಿರುವಂತಹ BMTCಯ ಸಿಬ್ಬಂದಿಗಳು ಪ್ರಯಾಣಿಕರಿಗೆ ಹೇಳಿರುವಂತದ್ದು. ಹಾಗಾಗಿ ಜನ 10 ಗಂಟೆವರೆಗೂ ಕೂಡ ಸದ್ಯಕ್ಕೆ ಕಾಯ್ತಿರುವಂತಹ ಬಸ್ ಬರಲಿಲ್ಲ ಅಂದ್ರೆ ಮುಂದೇನ್ ಮಾಡಬೇಕು ಅನ್ನುವಂತಹ ಒಂದಿಷ್ಟು ಆತಂಕದಲ್ಲೂ ಕೂಡ ಇರುವಂತದ್ದು. ಅಂದ್ರೆ ಸದ್ಯಕ್ಕೆ ಒಂದು ಸಾಮಾನ್ಯವಾಗಿ ಬಸ್ಗಳ ಓಡಾಟ ಕೂಡ ಇದೆ. 10 ಗಂಟೆಯ ನಂತರ ನಿಜಕ್ಕೂ ಕೂಡ ಇವತ್ತು ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ಗಮನಿಸಬಹುದು, ವಯಸ್ಸಾದವರಾಗಿರ್ಬೋದು, ಜೊತೆಗೆ ವಿದ್ಯಾರ್ಥಿಗಳು ಸೇರಿದಂತೆ ಬೇರೆ ಬೇರೆ ಜನರೆಲ್ಲರೂ ಕೂಡ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದಲ್ಲಿ ಕಾಯ್ತಾ ನಿಂತಿರುವಂತದ್ದು. ಹಾಗಾಗಿ ಬರುವಂತ ಒಂದು ಬಸ್ಗೆ ಜನ ಹೆಚ್ಚಿನ ಪ್ರಮಾಣದಲ್ಲಿ ಮುಗಿ ಬೀಳ್ತಿದ್ದಾರೆ. 10 ಗಂಟೆ ನಂತರ ಮತ್ತಷ್ಟು ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ವಾಹನ ಸಂಚಾರದಲ್ಲಿ ಮತ್ತಷ್ಟು ಕಡಿಮೆ ಆಗುವಂತಹ ಒಂದಿಷ್ಟು ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ 10 ಗಂಟೆ ನಂತರ ಈ ಮುಷ್ಕರದ ಎಫೆಕ್ಟ್ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದಲ್ಲಿ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ರಿಪೋರ್ಟರ್ಸ್ಗೂ ಕೂಡ ಬೆಳಗಿನಿಂದಲೂ ನಿರಂತರವಾಗಿ ನಿಮಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದೆ TV9. 5 ಗಂಟೆಯಿಂದ ನಿರಂತರವಾಗಿ ನಾನ್ ಸ್ಟಾಪ್ ಕವರೇಜ್ ಗಮನಿಸ್ತಾ ಇದ್ದೀವಿ, ಎಲ್ಲೆಲ್ಲಿ ಹೇಗಿದೆ ಅಂತ. BMTC, KSRTC ಜೊತೆಗೆ ಜಿಲ್ಲಾವಾರು ಕೇಂದ್ರಗಳಲ್ಲೂ ಕೂಡ ಹೇಗಿದೆ ಅನ್ನೋದನ್ನ. ಖಾಸಗಿ ಬಸ್ಗಳ ಓಡಾಟ, ಅವುಗಳ ದರ್ಬಾರ್ ಜೋರಾಗಿದೆ. ಜೊತೆಗೆ ಹಲವು ಕಡೆಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನ ಓಡಾಟ ಮಾಡಲಾಗ್ತಾ ಇದೆ. ಆದರೆ ಜನ ಕೆಲವರು ಮಾಹಿತಿ ಇದ್ದು ಅನಿವಾರ್ಯ ಬಂದಿದ್ದಾರೆ, ಇನ್ನು ಕೆಲವರಿಗೆ ಮಾಹಿತಿಯೇ ಇರಲಿಲ್ಲ, ಬಂದಂಥವ್ರು ಪರದಾಡ್ತಿದ್ದಾರೆ. ಅರ್ಧಕ್ಕೆ ಬಂದು ಈಗ ವಾಪಸ್ ಮನೆಗೂ ಹೋಗೋದಕ್ಕಾಗದೆ, ತೆರಳಬೇಕಾದಂತಹ ಡೆಸ್ಟಿನೇಷನ್ ತಲುಪೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹಲವು ಕಡೆಗಳಲ್ಲಿ ಭದ್ರತೆ ಕೂಡ ಒದಗಿಸಲಾಗಿದೆ. ಖಾಸಗಿ ಬಸ್ಗಳ ಸಂಚಾರ ಇದೆ. ಖಾಸಗಿ ವಾಹನಗಳು ದುಪ್ಪಟ್ಟ ಹಣವನ್ನ ಪಡಿತಾ ಇವೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರ ಅದಿರೋದ್ರಿಂದಾಗಿ ಮೆಟ್ರೋ ನೆಚ್ಕೊಂಡಿದ್ದಾರೆ. ಇಂಥದ್ದೊಂದು ಚಿತ್ರಣ ಕಂಡು ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಇಲ್ಲಿ ಸಾರಿಗೆ ನೌಕರರು ಅನುಭವಿಸ್ತಾ ಇರುವಂತಹ ತೊಂದರೆಗಳು, ಯಾಕಂದ್ರೆ ವರ್ಷಾನುಗಟ್ಲೆಯಿಂದ ಬೇಡಿಕೆಗಳನ್ನ ಇಡ್ತಿದ್ದಾರೆ. ನಮ್ಮನ್ನು ಕೂಡ ಸರ್ಕಾರಿ ನೌಕರರ ವೇತನ ಹೇಗೆ ಹೆಚ್ಚಳ ಮಾಡ್ತಿರೋ ಅದೇ ರೀತಿ ನಡೆಸ್ಕೊಳ್ಳಿ, ವೈದ್ಯಕೀಯ ಸೌಲಭ್ಯಗಳಾಗಿರ್ಬೋದು, ನಮಗೆ ಕೊಡಬೇಕಾಗಿರೋ ಸೌಲಭ್ಯಗಳನ್ನ ಕೊಡದೇನೆ ಇಷ್ಟು ದಿನ ಆಟ ಆಡಿಸಿದ್ದಾಗಿ ಅವರು ಈ ರೀತಿ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಇಳಿತಾ ಇದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಸರ್ಕಾರವೇ. ಯಾಕಂದ್ರೆ ಎಸ್ಮಾ ಜಾರಿಯಾಗಿದೆ, ಅದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ. ಕೋರ್ಟ್ ಆದೇಶ ಇದೆ, ಅದಕ್ಕೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಗಳು ಇವತ್ತು ಕೆಲಸ ಗೈರಾಗಿರೋದ್ರಿಂದಾಗಿ ಈ ಪರಿಸ್ಥಿತಿ ನೇರವಾಗಿ ಹೊಡೆತ ಕೊಡ್ತಾ ಇರೋದು ಜನಸಾಮಾನ್ಯರ ಮೇಲೆ. ಇಲ್ಲಿ ಸ್ವಂತ ಕಾರ್ ಅಥವಾ 2 ವೀಲರ್ ವೆಹಿಕಲ್ಸ್ ಇಟ್ಕೊಂಡಿರೋರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗ್ತಾ ಇಲ್ಲ. ಆದರೆ ಬಸ್ಸನ್ನೇ ಅವಲಂಬಿತವಾಗಿ ಪ್ರತಿನಿತ್ಯ ಓಡಾಟ ಮಾಡ್ತಾ ಇರೋಂಥವ್ರಿಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಹೊಡೆತ ಕೊಡ್ತಾ ಇದೆ. ಯಾಕಂದ್ರೆ ಬಂದ್ಬಿಟ್ಟಿದ್ದಾರೆ, ಈಗಾಗಲೇ ಬಸ್ ಸಿಗಬಹುದು ಅಂತ, ಆ ಬಸ್ ಕೂಡ ಸಿಗ್ತಾ ಇಲ್ಲ, ಮನೆ ಕೂಡ ಹೋಗೋಕ್ಕಾಗ್ತಾ ಇಲ್ಲ, ಅಲ್ಲೇ ಕೂಡ ಇರೋಕ್ಕಾಗ್ತಾ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಜೇಬಿನಿಂದ ಡಬಲ್ ದುಡ್ಡು. ಈಗ ಹಬ್ಬ ಬೇರೆ ಇದೆ, ಸದ್ಯದಲ್ಲಿ ಹತ್ತಿರ, ತುಂಬಾ ಜನ ಹೇಳ್ತಾ ಇದ್ರು ಸದ್ಯದಲ್ಲೇ ಹತ್ತಿರ ಇದೆ, ಈ ಟೈಮಲ್ಲಿ ಈ ರೀತಿ ಕಾಟ ಕೊಡ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು.